ಹಲೋ ಎವ್ರಿವನ್, ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮೂಲಂಗಿ ಚಟ್ನಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಟೊಮೊಟೊ, 2 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ಹೋಳು ತೆಂಗಿನಕಾಯಿ, ನಿಮ್ಮೆಗಾದ್ರದಂತೂ ಹುಣಸೆಹಣ್ಣು, ಮತ್ತು 1 ಟೇಬಲ್ ಸ್ಪೂನ್ ಕಡಲೆ ಬೀಜ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಪಪ್ಪು. ನಂತರ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನು 2 ನಿಮಿಷ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಈಗ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ. ನೀವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಗೋಳಿಸ್ತಿರೋ ಇದನ್ನೆಲ್ಲನೂ ಅಷ್ಟೇ ಟೇಸ್ಟಾಗಿರ್ತೈತೆ ಈ ಚಟ್ನಿ ಕೂಡ. ಮತ್ತು ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು 2 ನಿಮಿಷ. ನೀವು ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ತುಂಬಾ ಕಾಂಬಿನೇಷನು ಸಖತ್ ಟೇಸ್ಟ್ ಇರ್ತೈತೆ ಈ ಚಟ್ನಿ. ಒಂದು ಸಾರಿ ಟ್ರೈ ಮಾಡಿರಿ. ಮತ್ತು ಇಲ್ಲಿ ಹುಣಸೆಹಣ್ಣು ಸೇರಿಸಿ ಅದನ್ನು ಕೂಡ 1 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈಗ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ನೀವು ತುರಿದು ಬೇಕಾದ್ರೆ ಸೇರಿಸ್ಬೋದು, ಇಲ್ಲ ಈ ರೀತಿ ಕಟ್ ಮಾಡಿ ಕೂಡ ಸೇರಿಸ್ಬೋದು. ಯಾವ ರೀತಿ ಸೇರಿಸಿದ್ರು ಮತ್ತು ಗ್ರೈಂಡ್ ಮಾಡಬೇಕು. ಈ ರೀತಿ ಎಲ್ಲ ಇದನ್ನು ಕೂಡ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇವರ್ ಕೂಡ ತುಂಬಾ ಸೂಪರಾಗಿರ್ತೈತೆ ಜೀರಿಗೆ ಎಲ್ಲ ಹಾಕೋದ್ರಿಂದನೇ. ನೀವು ಒಂದು ಸರಿ ಟ್ರೈ ಮಾಡಿರಿ, ಪದೇ ಪದೇ ಮಾಡ್ತೀರಿ. ಮೂಲಂಗಿ ಇದ್ದರೆ ಎಲ್ಲ ಅಷ್ಟೊಂದು ಟೇಸ್ಟಾಗಿರ್ತೈತೆ ಇದು. ಮತ್ತು ಕಡಲೆ ಬೀಜ, ಕಡಲೆಪಪ್ಪು ಎರಡೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು 1 ಸೆಕೆಂಡು. ನಾನು ಗ್ಯಾಸು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ. ನೋಡಿರಿ, ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವೆಲ್ಲ ತುಂಬ 1-2 ನಿಮಿಷ ಆದರೂ ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು 2 ನಿಮಿಷ ಆದರೂ ಫ್ರೈ ಮಾಡಬೇಕು. ಅದು ಎಣ್ಣೆಲಿ ಎಷ್ಟು ಬೆರೀತೈತೋ ಅಷ್ಟೊಂದು ಟೇಸ್ಟ್ ಇರ್ತೈತೆ ಈ ಚಟ್ನಿ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ರೆಡ್ ಕಲರ್ ಬಂದಿದೆ. ಆ ಹಸಿಮೆಣ್ಸಿನ್ಕಾಯಿನ ಒಂದು 5 ಸೇರಿಸ್ತಾ ಇದ್ದೀನಿ. ತುಂಬ ಖಾರ ಇದೆ ಅದಕ್ಕೆ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಹಾಕಿರೋ ಟೊಮೊಟೊ ಎಲ್ಲ ಎಷ್ಟು ಸಾಫ್ಟಾಗಿದೆ. ಈ ರೀತಿ ಎಲ್ಲ ಸಾಫ್ಟಾಗಿ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ಮತ್ತು ಇಲ್ಲಿ 1.5 ಟೇಬಲ್ ಸ್ಪೂನು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರ್ತೈತೆ. ಜೀರಿಗೆ ಎಷ್ಟು ಸೇರಿಸಿದ್ರೆ ಅಷ್ಟು ಚೆನ್ನಾಗಿ ಫ್ಲೇವರ್ ಬರ್ತೈತೆ ಈ ಚಟ್ನಿಯಲ್ಲಿ. ಮತ್ತು ಒಗ್ಗರಣೆಗೂ ಜೀರಿಗೆ ಹಾಕಬೇಕು. ಈಗ 1.5 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಜೀರಿಗೆ ಜಾಸ್ತಿ ಹಾಕಿದ್ರೂ ಜೀರ್ಣ ಶಕ್ತಿ ಚೆನ್ನಾಗಿ ಆಗ್ತೈತೆ, ಅದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಸೇರಿಸ್ರಿ. ಈಗ ಇದನ್ನು ಕೂಡ 2 ನಿಮಿಷ ಫ್ರೈ ಮಾಡಿಕೊಂಡೆ. ಇದೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಆವಾಗೆ ಫ್ರೈ ಮಾಡಿದಂಥ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ.
ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಸಾಸಿವೆನ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸೇರಿಸಬೇಕು. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ರಿ. 1 ಟೇಬಲ್ ಸ್ಪೂನು ಇಲ್ಲ 1/2 ಟೇಬಲ್ ಸ್ಪೂನ್ ಸೇರಿಸ್ರಿ. ಜೀರಿಗೆ ಜಾಸ್ತಿ ಆದರೂ ಫ್ಲೇವರ್ ಚೆನ್ನಾಗಿ ಇರ್ತೈತೆ, ಏನಾಗಲ್ಲ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನು ಆಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಮೂಲಂಗಿ ತೋರಿಸೋದು ಮರ್ತೋದೆ. ಈಗ ಒಂದು ಮೂಲಂಗಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ವಾಶ್ ಮಾಡಿ. ಅದನ್ನು ಇಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು 2 ನಿಮಿಷ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡಿದಂಥ ಮಸಾಲ ಇತ್ತಲ್ವ ಅದನ್ನು ಸೇರಿಸ್ತಾ ಇದ್ದೀನಿ, ಚಟ್ನಿನ. ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ಈಗ ಇದನ್ನೆಲ್ಲ ಸೇರಿಸಿ ನೀರು ಸೇರಿಸ್ದಿರೇ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀರು ಸೇರಿಸ್ಬೇಡ್ರಿ. ಫಸ್ಟ್ ನೀರು ಸೇರಿಸೋದ್ರಿಂದ ಚಟ್ನಿ ರುಚಿ ಅಷ್ಟೊಂದು ಬರಲ್ಲ. ಅದಕ್ಕೆ ಫಸ್ಟ್ 2 ನಿಮಿಷ ಎಣ್ಣೆಯಲ್ಲೇ ಗೋಳಿಸ್ಕೋಬೇಕು ಗಟ್ಟಿಯಾಗಿ. ನಂತರ 2 ನಿಮಿಷ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿದಂಥ ಜಾರಿಗೆನೇ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಆದರೆ ಸಾಕು ನನಗೆ ಚಟ್ನಿ. ನೀವು ಯಾವ ಹದದಲ್ಲಿ ಬೇಕೋ ನೋಡಿಕೊಂಡು ಮಾಡಿಕೊಳ್ಳ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿರಿ, ಈಗ ಚೆನ್ನಾಗಿ ಎಲ್ಲ ಬಾಯ್ಲ್ ಆಗಿದೆ. ಈ ರೀತಿ 1-2 ಕುದಿ ಬಂದರೆ ಸಾಕು, ನಮ್ಮ ರುಚಿಯಾದ ಮೂಲಂಗಿ ಚಟ್ನಿ ರೆಡಿ ಆಗ್ತೈತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿರಿ, ಎಲ್ಲದಕ್ಕೂ ತುಂಬ ರುಚಿಯಾಗಿರ್ತೈತೆ. ಇದು ಮೂಲಂಗಿ ಇದ್ದರೂ ಸಾಕು, ಮನೆಯಲ್ಲಿ ನೀವು ಸಿಂಪಲಾಗಿ ಈ ರುಚಿಯಾದ ಚಟ್ನಿನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.